ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಯಾವ ತರ ಮಾಡ್ತಾರಂತ ನೋಡೋಣಂತೆ. ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿನಿ. ಇದು ಸಹ ಹೋದ ವರ್ಷದ ಕ್ವಶನ್ ಪೇಪರ್ದಾಗಿನ ಕ್ವಶನ್ ಐತಿ. ಓಕೆ, ಟ್ರಾನ್ಸ್ಲೇಟ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡರ್ ಹಿಸ್ಟಾರಿಕಲ್ ರೇಟ್, ಕರೆಂಟ್ ರೇಟ್ ಅಂಡ್ ಕರೆಂಟ್ ಅಂಡ್ ನಾನ್ ಕರೆಂಟ್ ಮೆಥಡ್ ಆಸ್ ಆಫ್ 31/3/2023 ಅಂತ ಹೇಳಿ. ಫಸ್ಟ್ ಹಿಸ್ಟಾರಿಕಲ್ ರೇಟ್ ಏನೈತಿ, $1ಗೆ ₹70 ಐತಿ. ಆಮೇಲೆ ಕರೆಂಟ್ ರೇಟ್ ಏನೈತಿ, $1ಗೆ ₹82 ಅಂತ ಕೊಟ್ಟಾರ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರ ಅವ್ರು. ಓಕೆ, ಕ್ವಶನ್ ಈ ಬ್ಯಾಲೆನ್ಸ್ ಶೀಟ್ ಯೂಸ್ ಮಾಡ್ಕೊಂಡು ನಾವು ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕು. ಪರ್ಟಿಕ್ಯುಲರ್ ಸೇಮ್ equities and liabilities, the shareholders fund, share capital, reserves and surplus, long term liabilities, current liabilities. Second one, assets, non current asset, tangible fixed asset, investment. Current asset daga inventories, trade receivables, cash and cash equivalents. After translating above balance sheet, find the profit and loss anta ಹೇಳ್ಯಾರ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ಸ್, ನೋಟ್ಸ್, ಅಮೌಂಟ್, ಏನದು ಡಾಲರ್ ಹಿಸ್ಟಾರಿಕಲ್ ರೇಟ್, ಡಾಲರ್ ಕರೆಂಟ್ ರೇಟ್ ಅಂತ ಹಾಕೊಂಡು ಡಾಲರ್ ಇನ್ ಕರೆಂಟ್ ಆರ್ ಹಿಸ್ಟಾರಿಕಲ್ ರೇಟ್ ಅಂತ ಎಷ್ಟು 6 ಕಾಲಮ್ ಹಾಕೋತೀವಿ. ಇವಾಗ ಸೇಮ್ ಫಸ್ಟ್ ಈ ಬ್ಯಾಲೆನ್ಸ್ ಶೀಟ್ ದಾಗ ಏನೈತಲ್ಲ, ಫಸ್ಟ್ ಲಯಬಿಲಿಟಿ ಐತಿ. ನಾವಿಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಅಸೆಟ್ಸ್ ನ ತಗೋತೀವಿ. ಈ ಬ್ಯಾಲೆನ್ಸ್ ಶೀಟ್ ದಾಗ ಫಸ್ಟ್ ಏನ್ ಮಾಡ್ತೀವಿ, ಅಸೆಟ್ ತಗೋತೀವಿ. ಅಸೆಟ್ಸ್ ದಾಗ ಫಸ್ಟ್ ನಾನ್ ಕರೆಂಟ್ ಅಸೆಟ್ ನ ತಗೋತೀವಿ. ಓಕೆ, ಈ ನಾನ್ ಕರೆಂಟ್ ಅಸೆಟ್ ದಾಗ ಯಾವ್ಯಾವ ಕೊಟ್ರ ಚೆಕ್ ಮಾಡ್ಕೋಬೇಕು. ಫಸ್ಟ್ ಯಾವ್ಯಾವ ಕೊಟ್ರ ಅವನ್ನೆಲ್ಲ ಬರ್ಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಏನೈತಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಐತಿ, ಎಷ್ಟು 7 lakh. ಇನ್ವೆಸ್ಟ್ಮೆಂಟ್ 2 lakh ಐತಿ. tangible asset investment. Okay, amount 7 lakh 2 lakh. Next one, current asset. ಇದ್ರೊಳಗೆ ಏನೇನು ಕೊಟ್ರ ಅವನ್ನ ಹಚ್ತೀವಿ. ಏನೇನು ಕೊಟ್ರ, ಇನ್ವೆಂಟರೀಸ್, ಕರೆಂಟ್ ಅಸೆಟ್ ದಾಗ ಇನ್ವೆಂಟರೀಸ್, ಟ್ರೇಡ್ ರಿಸೀವಬಲ್ ಮತ್ತು ಕ್ಯಾಶ್ ಈಕ್ವಲೆಂಟ್ಸ್ ಕೊಟ್ಟಾರ. ಓಕೆ, ಇವಾಗ ಇದರ ಅಮೌಂಟ್, ಇನ್ವೆಂಟರೀಸ್ ಎಷ್ಟು ಕೊಟ್ಟಾರ ಅಮೌಂಟ್, 2 lakh, 1 lakh, 3 lakh. 2 lakh. Next 1 lakh, 3 lakh. 1 lakh, 3 lakh. ಓಕೆ, ಇವಕ್ಕ ನೋಟ್ ನಂಬರ್ 1 ಕೊಡ್ರಿ. ನೆಕ್ಸ್ಟ್ 1, 2, 3, 4, 5. ಓಕೆ, ಈ ಥರ ನೋಟ್ ನಂಬರ್ ಕೊಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ, ಟೋಟಲ್ ಎಷ್ಟು ಬರುತ್ತಿದೆ, 15 lakhs. 15 lakh ಆಗುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒನ್ ಏನು ಬರ್ತೀವಿ, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹಾಕ್ತೀನಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹಾಕಿ ಅಲ್ಲೇನೇನದಾವ ನೋಡು ಅವನಷ್ಟು ತಗೋತೀವಿ. ಇಲ್ಲಿ ಏನೇನು ಕೊಟ್ರ, ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್ದಾಗ ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದು ಹಚ್ಕೋತೀವಿ.
ಪೇಸ್ಟ್ ಮಾಡ್ತೀನಿ. ಓಕೆ, ಸೆಕೆಂಡ್ ಒನ್, ಫಸ್ಟ್ ಒನ್ ಏನೈತಿ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ ಅದ್ರಾಗ ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್. ನೆಕ್ಸ್ಟ್ ಲಾಂಗ್ ಟರ್ಮ್ ಲಯಬಿಲಿಟಿ, ಆಮೇಲೆ ಅದ್ರೊಳಗೆ ಬಾರೋಯಿಂಗ್ಸ್ ಡಿಬೆಂಚರ್ಸ್ ಅಂತ ಕೊಟ್ಟಾರ. ನೆಕ್ಸ್ಟ್ ಕರೆಂಟ್ ಅಸೆಟ್ ಲಯಬಿಲಿಟಿ, ಇದರ ಅಮೌಂಟ್ ಏನೇನು ಕೊಟ್ರ ಅವನ್ನ ಹಚ್ಕೋತೀವಿ. ಫಸ್ಟ್ ಒನ್ ಏನು 6 lakhs ಐತಿ, 2 lakh 6 lakh ಸರ್ಪ್ಲಸ್ ಇದು ಶೇರ್ ಕ್ಯಾಪಿಟಲ್ 6 lakh, ಆಮೇಲೆ 2 lakh ರಿಸರ್ವ್ ಅಂಡ್ ಸರ್ಪ್ಲಸ್. ನೆಕ್ಸ್ಟ್ ಲಾಂಗ್ ಟರ್ಮ್ 5 lakh and current liability 2 lakh. current 2 lakh. ಇವನ್ನಷ್ಟು ಆ್ಯಡ್ ಮಾಡಿದ್ರೆ ನಮ್ಗೆ 15 lakh ಆನ್ಸರ್ ಸಿಗುತ್ತೆ. ಓಕೆ, ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ಆಗತ್ತೆ. ಓಕೆ, ಫಸ್ಟ್ ಏನು ಹೇಳ್ಯಾರ ಅವರು, ಇವಕ್ಕೂ ನೋಟ್ಸ್ ನಂಬರ್ ಕೊಡ್ರಿ, ಕಂಟಿನ್ಯೂ ಮಾಡಿಬಿಡ್ರಿ ಸುಮ್ಮನೆ. ಶೇರ್ ಹೋಲ್ಡರ್ 6, ರಿಸರ್ವ್ ಅಂಡ್ ಸರ್ಪ್ಲಸ್ 7, 9 ಎಷ್ಟು ಮಾಡ್ರಿ. ಇವಾಗ ಕ್ವಶನ್ ಏನಾಗಿ ಏನು ಕೊಟ್ರ ಫಸ್ಟ್ ಅದನ್ನ ಇದು ಫಸ್ಟ್ ಒನ್ ಫಸ್ಟ್ ಹಿಸ್ಟಾರಿಕಲ್ ರೇಟ್ ಏನು ಹೇಳ್ಯಾರ ಅವರು, ಫಸ್ಟ್ ಹಿಸ್ಟಾರಿಕಲ್ ರೇಟ್ $1 70 rupees ಐತಿ ಅಂಡ್ ಕರೆಂಟ್ ರೇಟ್ $1 ₹82 ಐತಿ. ಫಸ್ಟ್ ಹಿಸ್ಟಾರಿಕಲ್ ರೇಟ್ ಇಂದ ನಾವು ಮಾಡತ್ತೀವಲ್ಲ, ಹಿಸ್ಟಾರಿಕಲ್ ರೇಟ್ ಎಷ್ಟೈತಿ 70 ಐತಿ. ಓಕೆ, ಇವಾಗ ಹಿಸ್ಟಾರಿಕಲ್ ರೇಟ್ 70. ಇವಾಗ ಈ 7 lakh ನ ಡಿವೈಡ್ ಬೈ 70 ಮಾಡಿದ್ರೆ ನಮ್ಗೆ ಹಿಸ್ಟಾರಿಕಲ್ ರೇಟ್ ಇಂದ ಅಮೌಂಟ್ ಸಿಗುತ್ತೆ. ಓಕೆ, ಈಗ 7 lakh ಡಿವೈಡ್ ಬೈ 70 ಮಾಡಿದ್ರೆ 10,000 ಆನ್ಸರ್. ಓಕೆ, ಸೇಮ್ ಟು ಇನ್ವೆಸ್ಟ್ಮೆಂಟ್ 2 lakhಗೆ ಡಿವೈಡ್ ಬೈ 70 ಮಾಡಿದ್ರೆ 2,857 ಬರುತ್ತೆ. ಓಕೆ, ಪಾಯಿಂಟ್ ಮೇಲೆ ಐತಿ, ನಾನು ತಗೋದಿಲ್ಲ, ಕನ್ಸಿಡರ್ ಮಾಡಲ್ಲ. ಸೇಮ್ 2 lakh divided by 70,000, same answer it will come. Next 1 lakh divided by 70, 1,428 80. Next 3 lakh divided by 70 ಮಾಡಿದ್ರೆ 4,285.7 ಐತಿ. ಸೊ 5 ಇಂದ ಅಬೌವ್ ಏನೋ ನಂಬರ್ ಬಂದಿದೆ, ನಾವು ನೆಕ್ಸ್ಟ್ ನಂಬರ್ ತಗೋತೀವಿ. ಸೊ ಇದೇನಾಗುತ್ತೆ 5 ಇದ್ದಿದ್ದು 6 ಆಗುತ್ತೆ, ಇಲ್ಲಿ 5 ಬಂದಿತ್ತು, ಸೊ ಇದನ್ನ ನಾನು 9 ಆಗಿ ಕನ್ಸಿಡರ್ ಮಾಡ್ತೀನಿ. ಆಮೇಲೆ ಈ ಕಾಲಮ್ನ ಆ್ಯಡ್ ಮಾಡೋಣಂತ ಫಸ್ಟ್. ನೆಕ್ಸ್ಟ್ ಒನ್ ಕರೆಂಟ್ ರೇಟ್ ಏನೈತಿ ಕ್ವಶನ್ಯಾಗ, ಕರೆಂಟ್ ರೇಟ್ ಈಸ್ ₹82 ಫಾರ್ $1, 82 rupees. ಇವಾಗ ಸೇಮ್ 7 lakhಗೆ ಡಿವೈಡ್ ಬೈ 82 ಮಾಡಿದ್ರೆ 8,536.5 ಬಂದೈತಿ. ಸೊ ನಾ ಅದನ್ನ ಏನು ಕನ್ಸಿಡರ್ ಮಾಡ್ತೀನಿ 7 ಆಗಿ ಕನ್ಸಿಡರ್ ತಗೋತೀನಿ. ನೆಕ್ಸ್ಟ್ 2 lakh
ಡಿವೈಡ್ ಬೈ 82 ಮಾಡಿದ್ರೆ 2439.02 ಬಂದೈತಿ. ಸೊ 9 ಆಸ್ ಇಟ್ ಈಸ್. ನೆಕ್ಸ್ಟ್ 2 lakh ಸೇಮ್ ಐತಿ, ಸೊ ಸೇಮ್ ಆನ್ಸರ್. ನೆಕ್ಸ್ಟ್ 1 lakh ಡಿವೈಡ್ ಬೈ 82 ಮಾಡಿದ್ರೆ 1219 ಬರುತ್ತೆ. ನೆಕ್ಸ್ಟ್ 3 lakh ಡಿವೈಡ್ ಬೈ 82 ಮಾಡಿದ್ರೆ 3658.53 ಐತಿ. ಸೊ ಅದನ್ನ ನಾನು 9 ಕನ್ಸಿಡರ್ ತಗೋತೀನಿ. ಇದಾದ್ಮೇಲೆ ಇಲ್ಲಿ ಡಾಲರ್ ಇನ್ ಓಕೆ. ಇವಾಗ ನೆಕ್ಸ್ಟ್ ಇವನ್ನ ಎಲ್ಲ ಇವಾಗ ಫಸ್ಟ್ ಡಾಲರ್ ಇನ್ ಕರೆಂಟ್ ಆರ್ ಹಿಸ್ಟಾರಿಕಲ್ ರೇಟಿಗೆ ಏನ್ ಮಾಡ್ತೀವಿ, ಫಸ್ಟ್ ನಾನ್ ಕರೆಂಟ್ ಅಸೆಟ್ದಾಗ ಈ ಕಾಲಮ್ ಹಿಸ್ಟಾರಿಕಲ್ ರೇಟ್ ಮತ್ತೆ ಕರೆಂಟ್ ರೇಟ್ ನ ಕಂಪೇರ್ ಮಾಡಿ ಯಾವ ಅಮೌಂಟ್ ದೊಡ್ಡದೈತಿ ಆ ಅಮೌಂಟ್ ನಾವು ಟೋಟಲ್ ಇಲ್ಲಿ ಲಾಸ್ಟ್ ಕಾಲಮ್ ಹಚ್ತೀವಿ. ಸೊ 10,000 ಜಾಸ್ತಿ ಐತಿ, 10,000 ಹೊರಗೆ ಹಚ್ತೀವಿ. ಇವಾಗ ನೆಕ್ಸ್ಟ್ 2,857 ಅಂಡ್ 2,439 ದಾಗ ಯಾವ ದೊಡ್ಡದೈತಿ ಅದನ್ನ ಹೊರಗೆ ಹಚ್ತೀವಿ. ಇವಾಗ ಏನ್ ಬಂತದು 2,439 ಅಮೌಂಟ್ ಬಿಗ್ ಐತಿ, ಸೊ ಅದನ್ನ ಹೊರಗೆ ಹಚ್ತೀವಿ. ಇವಾಗ ಈಗ ಕರೆಂಟ್ ಅಸೆಟ್ದಾಗ ಏನ್ ಮಾಡ್ತೀವಿ, ಈ ಕಾಲಮ್ ಏನದವಲ್ಲ ಈ ಕಾಲಮಿನ ಅಮೌಂಟ್ ಟೋಟಲ್ಗೆ ಹಚ್ತೀವಿ. ಇಲ್ಲಿ ಮೇಲೇನು ಏನ್ ಮಾಡ್ತೀವಿ ನಾವು, ಇವು ನಾನ್ ಕರೆಂಟ್ ಅಸೆಟ್ದಾಗ ನಾವು ಹಿಸ್ಟಾರಿಕಲ್ ರೇಟ್ನ ಇದು ಟೋಟಲ್ ಕಾಲಮಿಗೆ ಹಚ್ತೀವಿ, ಅಂದ್ರೆ ಲಾಸ್ಟ್ ಕಾಲಮಿಗೆ ಹಚ್ತೀವಿ. ಸೊ ಇದೇನ್ ಬರುತ್ತೆ 2000. ಇದು ಅದು ಅಮೌಂಟ್ ದೊಡ್ಡದರ ಇಲ್ಲಿ ಸಣ್ಣದರ ಇಲ್ಲಿ ನಾವೇನ್ ಮಾಡ್ತೀವಿ ಹಿಸ್ಟಾರಿಕಲ್ ರೇಟ್ ಇಂದ ಹಚ್ತೀವಿ. ಬಟ್ ಕರೆಂಟ್ ಅಸೆಟಿಗೆ ಬಂದಾಗ ನಾವು ಏನೈತಲ್ಲ ಈ ಕಾಲಮ್ ಯಾವ್ದು ಕರೆಂಟ್ ರೇಟ್ ಇಂದ ಕಾಲಮ್ನ ಈ ಟೋಟಲ್ ಕಾಲಮಿಗೆ ಹಚ್ತೀವಿ. ಇಲ್ಲಿ 2,439, 1,219, 3,659 ಇದು ಕರೆಂಟ್ ಅಸೆಟ್ ಕಾಲಮ್ ಕಂಪ್ಲೀಟ್ ಐತಿ. ಈಗ ಇವನ್ನ ಆಡ್ ಮಾಡ್ಕೋಕ 10,000 ಪ್ಲಸ್ 2,857 ಪ್ಲಸ್ 2,857 ಪ್ಲಸ್ 1,429 ಪ್ಲಸ್ 4,286 ಮಾಡಿದ್ರೆ ಟೋಟಲ್ 21,429. ಓಕೆ. ನೆಕ್ಸ್ಟ್ 8,537 ಪ್ಲಸ್ 2,439 ಪ್ಲಸ್ 2,439 ಪ್ಲಸ್ 1,219 ಪ್ಲಸ್ 3,659 ಮಾಡಿದ್ರೆ 18,293 ಬಂತು. ಇವಾಗ ನೆಕ್ಸ್ಟ್ 10,000 ಪ್ಲಸ್ 2,857 ಪ್ಲಸ್ 2,439 ಪ್ಲಸ್ 1,219 ಪ್ಲಸ್ 3,659 ಮಾಡಿದ್ರೆ 20,174. ಇದೇನತ್ತಲ್ಲ ಅಸೆಟ್ ಇಂದ ಹೋಗಿದೆ, ಸೇಮ್ ಆಸ್ ಇಟ್ ಈಸ್ ಫಾರ್ liability also. 6 lakh ಡಿವೈಡ್ ಬೈ ಹಿಸ್ಟಾರಿಕಲ್ ರೇಟ್ ಎಷ್ಟೈತಿ 70 rupees ಐತಿ, ಡಿವೈಡ್ ಬೈ 7 ಮಾಡಿದ್ರೆ 8,571.4 ಐತಿ. ಸೊ ನಾನು 1 ತಗೋತೀನಿ. ನೆಕ್ಸ್ಟ್ 2 lakh ಡಿವೈಡ್ ಬೈ 70 ಮಾಡಿದ್ರೆ 2,0857. ಓಕೆ. ನೆಕ್ಸ್ಟ್ 5 lakh ಡಿವೈಡ್ ಬೈ 70 ಮಾಡಿದ್ರೆ 7,172.8 ಐತಿ. ಸೊ 3 ಕನ್ಸಿಡರ್ ಮಾಡ್ತೀನಿ ನಾನು. ನೆಕ್ಸ್ಟ್ 2 lakh ಡಿವೈಡ್ ಬೈ 70 ಮಾಡಿದ್ರೆ 2,857. ಇದೇನೈತಲ್ಲ ಹಿಸ್ಟಾರಿಕಲ್ ಇಂದ ಕಂಪ್ಲೀಟ್ ಐತಿ. ನೆಕ್ಸ್ಟ್ ಕರೆಂಟ್ ರೇಟ್ ಎಷ್ಟೈತಿ 82 rupees ಐತಿ. 6 lakh ಡಿವೈಡ್ ಬೈ 82 rupees
is 7,317. Next 2 lakh divide by 82 ಮಾಡಿದ್ರೆ 2,439. Next 5 lakh divide by 82 rupees 6,097.5 ಐತಿ. ಸೊ ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡ್ತೀವಿ ನಾವು. 2 ಲ್ಯಾಕಿಗೆ ಇದು ಮಾಡಿದ್ರೆ 2439 ಬರುತ್ತೆ ಆನ್ಸರ್. ಇವಾಗ ಇಲ್ಲೇ ಏನ್ ಮಾಡ್ಬೇಕಂದ್ರೆ ಸೇಮ್ ಶೇರ್ ಕ್ಯಾಪಿಟಲ್ಗೆ ರಿಸರ್ವ್ಗೆ ಏನ್ ಮಾಡ್ತೀವಿ ನಾವು ಹಿಸ್ಟಾರಿಕಲ್ ರೇಟ್ ಇನ್ ಕಾಲಮ್ ಇನ್ ಅಮೌಂಟನ್ನ ನಾವು ಟೋಟಲ್ ಕಾಲಮ್ದಾಗ ಹಚ್ತೀವಿ. ಅಂದ್ರೆ ಟೋಟಲ್ ಕಾಲಮ್ದಾಗ ಲಾಸ್ಟ್ ಕಾಲಮ್. ಸೊ ಫಸ್ಟ್ ಇಲ್ಲಿ ಅಂತ ತಗೋತೀವಿ ಹಿಸ್ಟಾರಿಕಲ್ ರೇಟ್ ಇಂದ ಕಾಲಮ್ ತಗೋತೀವಿ. ಓಕೆ, ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಲಯಬಿಲಿಟಿಗೆ ನಾವು ಏನ್ ಮಾಡ್ತೀವಿ, ಕರೆಂಟ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟಿಗೆ ನಾವು ಕರೆಂಟ್ ರೇಟ್ ಐತಲ್ಲ ಆ ಕಾಲಮಿನ್ ಅಮೌಂಟ್ ನ ಹಚ್ತೀವಿ. ಅಂದ್ರೆ 6,498 ಫಸ್ಟ್ ಒನ್. ನೆಕ್ಸ್ಟ್ 2,439 ಇಷ್ಟೇ ಅಲ್ವಾ? ಓಕೆ, ಇಷ್ಟ. ಈ ತರ ಶೇರ್ ಕ್ಯಾಪಿಟಲ್ಗೆ ಹಿಸ್ಟಾರಿಕಲ್ ರೇಟ್ ಕಾಲಮಿನ್ ಅಮೌಂಟ್ ತಗೋತೀವಿ. ಬಟ್ ಲಾಂಗ್ ಟರ್ಮ್ ಲಯಬಿಲಿಟಿಗೆ ಮತ್ತು ಕರೆಂಟ್ ಲಯಬಿಲಿಟಿಗೆ ಕರೆಂಟ್ ರೇಟ್ ಇಂದ ಕಾಲಮಿನ್ ಅಮೌಂಟ್ ತಗೋತೀವಿ. ಇವಾಗ ಆಡ್ ಮಾಡಿದ್ರೆ 8,571 ಪ್ಲಸ್ 2,857 ಪ್ಲಸ್ 7,143 ಪ್ಲಸ್ 2,857 ಮಾಡಿದ್ರೆ 21,428 ಬಂತು. ಇನ್ ನೆಕ್ಸ್ಟ್ 7,317 ಪ್ಲಸ್ 2,439 ಪ್ಲಸ್ 6,098 ಪ್ಲಸ್ 2,439 ಮಾಡಿದ್ರೆ 18,293 ಬಂತ ಆನ್ಸರ್. ಓಕೆ, ನೆಕ್ಸ್ಟ್ ಕಾಲಮ್ ಆಡ್ ಮಾಡಿದ್ರೆ 8,571 ಪ್ಲಸ್ 2,857 ಪ್ಲಸ್ 6,098 ಪ್ಲಸ್ 2,439 ಮಾಡಿದ್ರೆ 39,965. ಇವಾಗ ಇಷ್ಟಾದ್ಮೇಲೆ ಅವ್ರೇನ್ ಹೇಳ್ಯಾರ, ಓಕೆ, ಇವು ಮೂರು ಕಾಲಮ್ ಏನಿರ್ತದಲ್ಲ ಅಸೆಟ್ ಕಡೆ ಮತ್ತು ಲಯಬಿಲಿಟಿ ಕಡೆ, ಅಂದ್ರೆ ಅಮೌಂಟ್ ಕಾಲಮ್ ಟೋಟಲ್ ಬರ್ತಾ, ಹಿಸ್ಟಾರಿಕಲ್ ರೇಟ್, ಕರೆಂಟ್ ರೇಟ್ ಇವೆರಡು ಕಾಲಮ್ ಈಕ್ವಲ್ ಇರ್ತಾವ. ಇದೊಂದು ಕಾಲಮ್ ನಮ್ಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಇಲ್ಲೇನ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ವಶನ್ದಾಗ ಪ್ರಾಫಿಟ್ ಕಂಡು ಹಿಡೀರಿ ಅಂತ ಹೇಳ್ಯಾರ. ಪ್ರಾಫಿಟ್ ಅಂತ ಬರ್ಕೊಂಡು ಪ್ರಾಫಿಟ್ ಕಂಡು ಹಿಡಿಯಾಕ ಏನ್ ಮಾಡ್ತೀವಿ ನಾವು ಅಸೆಟ್ ಮೈನಸ್ ಲಯಬಿಲಿಟಿ ಮಾಡ್ಕೋತೀವಿ. ಸೊ ಅಂದ್ರ ಈ ಲಾಸ್ಟ್ ಕಾಲಮ್ ಆನ್ಸರ್ ಬಂದಿರ್ತೈತಲ್ಲ, ಅಸೆಟ್ ಎಷ್ಟು ಬಂದೈತೆ ಆನ್ಸರ್ 20,000. ಇದನ್ನ ತಗೋತೀವಿ ಟೋಟಲ್. ಓಕೆ, 20,1740 20,174 ಮೈನಸ್ ಈ ಅಮೌಂಟ್ 39,965 ಮಾಡಿದ್ರೆ ನಮಗ 20,174 ಮೈನಸ್ 39,965 ಏನ್ ಬಂತು, ಮೈನಸ್ 19,791 ಬಂತು. ಇದೇನೈತಲ್ಲ ಲಾಸ್ ತೋರ್ಸ್ ನಮ್ಗೆ. ಸೊ ನಮ್ಗ ಲಾಸ್ ಅಂತ ಬರ್ಕೋತೀವಿ ನಾವು. ಅದ್ರ ಮುಂದೆ ಲಾಸ್ ಇಸ್ ಈಕ್ವಲ್ ಟು ಮೈನಸ್ 19,791 ನಮ್ಗೆ ಏನ್ ಬಂತು, ಲಾಸ್ ಬಂತು. ಓಕೆ, ಇದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋ ಮೆಥಡ್ ಐತಿ.